ಮಾರಂತಾಯಿ ದೇವಸ್ಥಾನಕ್ಕೆ ದ್ವಾರ ಬಾಗ್ಲ ಹತ್ರ ಬಂದಿದ್ದೀವಿ. ಜಗಳ ಮಾತ್ರ ನೋಡಿ. ನೀವು ಅಲ್ಲಿ ಹೋಗಿ ದೇವ್ರ ದರ್ಶನ. ದೀಪ ರೆಡಿ ಆಗಿದೆ ಅಂದ್ರೆ ಎಲ್ಲರಿಗೂ ಎರಡೆರಡು. ಇವತ್ತಿನ ವಿಡಿಯೋ ಏನಂತಂದರೆ ನಾವಿವತ್ತು ತುಂಬ ಪವರ್ಫುಲ್ ಇರೋ ಅಂದರೆ ತುಂಬ ಮಧುಗಿರಿಗೆ ಫುಲ್ ಪವರ್ ಇರೋ ಅಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದೇ ದಂಡಮಾರಂತಾಯಿ ದೇವಸ್ಥಾನಕ್ಕೆ. ಅದು ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಅದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಮಿಸ್ ಮಾಡ್ದೇನೆ ನೋಡಿ. ಗೊಡ್ಬತ್ತವಳೆ ಬೆಳಗ್ಗೆ ವ್ಲಾಗಲ್ಲಿ ಇವಳಿಲ್ಲ. ಹೋಗೋಣ ಇವಾಗ. ಓಕೆ ಹೆಂಗೆ ಓಡ್ತಾಳೆ ಮಾಡಿರೋದು ನಿಜ ಒಪ್ಕೊಳ್ರಿ ಹೇಳಿ ನೋಡಿ. ಹಿಂಗೆ ತಕ್ಕ ಇಷ್ಟು ವಿಚಿತ್ರ ಇವಳ ನೋಡ್ಕೊಂಬಿಡಿ, ಫುಲ್ ನೋಡ್ಕೊಂಬಿಡಿ. ಇವಳೆ ಸಿಂಗಲ್ ಮನೆಗೆ ಯಾರೇ ಬೀಳ್ಸಿದ್ದು ನೋಡಿ. ನಮ್ಮೂರಲ್ಲಿ ಸಂಕ್ರಾಂತಿಯ ಶುಭಾಶಯಗಳನ್ನ ಹಾಕಿದ್ದಾರೆ ಎಂಟ್ರೆನ್ಸ್ ಅಲ್ಲಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಪ್ರಯುಕ್ತ ನಾನು ಬ್ಯಾಂಗಲ್ಸ್ ಹಾಕೊಂಡಿದ್ದೀನಿ. ಬರ್ತಾ ಇದೆ ಇವಾಗ ಆಟೋದಲ್ಲಿ ಹೋಗೋಣ. ಬಂದಿದ್ದೀವಿ ಇಲ್ಲಿ. ಇನ್ನೂ ಏನಿದು ದ್ವಾರ ಬಾಗ್ಲ ಹತ್ರ ಬಂದಿದ್ದೀವಿ. ಅದೇ ದ್ವಾರ ಬಾಗ್ಲು. ಇನ್ನು ಒಳಗಡೆ ಹೋಗ್ಬೇಕು. ಇನ್ನು ಒಂದು 10 ಮಿನಿಟ್ಸ್ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಆವಾಗ ಟೆಂಪಲ್ ಸಿಗುತ್ತೆ. ಸಿಂಚು ನೋಡಿ, ಸಿಂಚು ಏನಾ ನಮ್ಮಮ್ಮ ನನ್ನ ತಂಗಿ ನೋಡಿ ಹೆಂಗೆ ಹೋಗ್ತಿದ್ದಾರೆ. ಬಂದು ಫೈನಲ್ ಆಗಿ ರೀಚ್ ಆಗಿದ್ದೀವಿ. ಅದೇ ಟೆಂಪಲ್ ನಡ್ಕೊಂಡು ಬರಬೇಡವಾ ನೋಡಿ. ತುಂಬ ಜನ ಇದ್ದಾರೆ. ಇವತ್ತು ಟ್ಯೂಸ್ಡೇ ಅಲ್ವಾ. ಇಲ್ಲಿ ಬಂದು ವಿಶೇಷ ಅಂದರೆ ಫ್ರೈಡೇ ಮತ್ತು ಟ್ಯೂಸ್ಡೇ ತುಂಬ ಜನ ಇರ್ತಾರೆ. ಫ್ರೈಡೇ ಮತ್ತು ಟ್ಯೂಸ್ಡೇ ಹಬ್ಬಾಗಿರೋದ್ರಿಂದ ಇವತ್ತು ಇನ್ನೂ ಜಾಸ್ತಿ ಜನನೇ ಇರ್ತಾರೆ. ಹೋಗೋಣ ಅದೇ ಟೆಂಪಲ್. ಬೆಳಗ್ಗೆ ಇನ್ನೂ ಬಂದಿದ್ದು ಇನ್ನೂ ಜಾಸ್ತಿ ಜನ ಇರೋರು. ಬೆಳಗ್ಗೆ ಆ್ಯಕ್ಚುಲಿ ನಮ್ಮ ಅಜ್ಜಿ ಬಂದು ಹೋಗಿದ್ದಾರೆ. ಗೊತ್ತೇ ಇಲ್ಲ ನೋಡಿ. ತುಂಬ ಜನ, ಎಷ್ಟು ಜನ ಇದ್ದಾರೆ. ಜನ ಇದ್ದಾರೆ ಅಲ್ಲೆಲ್ಲ ಹಿಂದೆ ನೋಡಿ. ಇವಳು ನೋಡಿ, ಇವಳು ಇವಾಗ ಇಷ್ಟೊತ್ತು ನಮ್ಮ ಜೊತೆ ಇದೆ. ಇವಾಗ ಅಲ್ಲಿ ಹೋಗ್ತಾಳೆ. ದ್ರೋಹಿ ಮಲ್ಲಿ ಜಗಳ ಮಾಡಲಿ ಇವತ್ತು. ತುಂಬ ಜಾಸ್ತಿ ಕ್ಯೂ ಇದೆ ಇವತ್ತು. ಹೌದು, ಹೋಗೋಣ. ಈಗ ದೀಪ ಅಂಟಿಸಿ ನಾವು ಒಳಗೆ ಹೋಗ್ಬೇಕಮ್ಮ. ನೋಡಿ ನಡೀತದ ನೋಡಿ. ಬೇಡ ಇಲ್ಲೆಲ್ಲ ತೆಗಿ. ಹೋಗ್ ಕಾ ತೊಳ್ಕ. ಕ್ಯೂ ನೋಡಿ, ಇಲ್ಲಿಂದಾನೆ ಕ್ಯೂ ಕಾಣಿಸ್ತಿದೆ. ಎಷ್ಟೊಂದು ಜನ ಇದ್ದಾರೆ. ತುಂಬ ಎಷ್ಟೊತ್ತೆ ನೀವಿಬ್ರು ಬಂದಿದೆ. ಈಗ ಬೇಗ ನನಗೆ ಜಾಸ್ತಿ ಕೇಳ್ಕೊಳಲ್ಲ. ಬೇಗ ಆಯ್ತಾ? ಕಾಮನ್ ಥಿಂಗ್ ಗೊತ್ತಿರೋ ನಿಮಗೆ. ನೀರು ಶ್ರೀ ದಂಡಿ ಮಾರಮ್ಮನವರ ದೇವಸ್ಥಾನ. ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಕ್ಯೂ ಇದೆ. ಇಲ್ಲೇ ಬಲಿ ಕೊಡೋದು. ಇಷ್ಟೊಂದು ಕ್ಯೂ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಬೇಕು. ದೀಪ ಅನ್ಸೋದು. ದಂಡಿ ಮಾರಮ್ಮನ ಸ್ಟ್ಯಾಚು ಬಲಿ ಕೊಡ್ತಾ ಇರೋದು ನೋಡಿ. ಇಷ್ಟು ಕ್ಯೂ ಇದೆ. ನಾವು ಇವಾಗ ಹೋಗಿ ದೀಪ ಅಂಟಿಸೋದಕ್ಕೆ ದೀಪ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಕೆಲಸ ಸಿಕ್ತಲ್ವಾ ಅಂದರೆ ಅವಾಗ ಫಾರ್ಮ್ ಎಲ್ಲ ಇಲ್ಲ ಫಿಲ್ ಮಾಡಿದ್ವಿ. ನಾನು ಮೊಬೈಲ್ ಬಂದು ಇವಳು ನೋಡ್ರಿ, ಇಲ್ಲೂ ಬಂದ್ರೆ ಇವಳು ದುರಾಂಕಾರ. ಇವಳೇ ದುರಂಕಾರದ ಹುಡುಗಿ.
ಇವಾಗ ಎಲ್ಲ ದೀಪಗೆ ರೆಡಿ ಮಾಡ್ಕೊತಾ ಇದ್ದೀವಿ. ದೀಪ ರೆಡಿ ಆಗಿದೆ. ದೀಪ ಅಲ್ಲ, ಇದು ಗೆಜ್ಬತ್ತಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ನಿಂಬೆಣ್ಣಲ್ಲಿ ದೀಪ ಹಚ್ಚೋದಿದ್ದು 9 ದೀಪ ಹಚ್ಬೇಕು. 9 ದೀಪ ನಾನು ಒಳ್ಳೆ ಹಾಕ್ಕೊಂಡಿದ್ದೀನಿ ನೋಡಿ. ನಮ್ಮಮ್ಮ ಮಾಡ್ತಿದ್ದೆ. ಅವಳು ನೋಡಿ ಕೇಳ್ತಾವಳೆ ಸಿಂಚನ. ಅಲ್ಲ ಸಿಂಚು, ನಿನ್ ಕ್ವಶನ್ ಕೇಳಿ ಹೇಳು. ದೇವ್ರು ಕೂಡ ಎಲ್ಲ ಆಫ್ ಇಷ್ಟೇ ಹಾಕತ್ತೆ. ನಾನು ಯಾಕೆ ಹಾಕೋಣಂಗಿಲ್ಲ. ಇವರು ಇದು ದೀಪ ಅದಕ್ಕೆ ಮಾಡ್ತಾವ್ರೆ. ಹಿಂಡು ಸ್ವಲ್ಪ ಅಂದ್ರೆ ಅದು ಅಲ್ಲಮ್ಮ ಮನೇಲಿ ಎಣ್ಕೊಂಬರ್ಬೋದಿತ್ತಲ್ಲಮ್ಮ. ಬುದ್ಧಿ ಇಲ್ದವಳು ರಕ್ಷಿ. ಬಟ್ ಇಲ್ಲಿ ಮಾಡಿದ್ರೆ ಸ್ವಲ್ಪ ಪೀಸ್ ಇದೆಲ್ಲ ಕಂಪ್ಲೀಟ್ ಮಾಡೋರು. ಎಣ್ಣೆ ಹಾಕ್ತಾವ್ರು ಇವಾಗ ಬತ್ತಿ. ಉರಿ ಇರ್ತದಲ್ಲ ನಮ್ಮ ಈ ಉರಿ ಎಲ್ಲ ಇವಾಗ ಹಾಕೋದ್ರೆ ಉರ್ತಿದೇಳು. ಮತ್ತೆ ನೋಡಿ ಮತ್ತೆ ನೀನು ಸೊ ಏನು ಮಾಡ್ತೀರಾ ಕೈ ತಗೊಬರಿ ಅಂತ ಅಮ್ಮ ಹೇಳಿದ್ರು. ಮಧ್ಯಾಹ್ನ ಬರೋಕೆ ಫೇಮಸ್. ಅದೇ ಏಕಶಿಲಾ ಬೆಟ್ಟ. ಎಷ್ಟೊಂದು ಸಲ ಹಬ್ಬದ ಸಾಧ್ಯ ಇಲ್ಲ ನೋಡಿ, ಸಣ್ಣ ಕಾಣ್ತಾ ಇದ್ದಾರೆ. ಇಳಿದಿದ್ದಾರೆ ಆಲ್ರೆಡಿ. ಫುಲ್ ಎಲ್ಲ ದೀಪ ರೆಡಿ ಇದೆ. ತೋರಿಸ್ತೀವಿ ದೀಪ. ಇಲ್ಲೆಲ್ಲ ಫುಲ್ ಎಲ್ಲ ದೀಪ ರೆಡಿ ಆಗಿದೆ. ಇಲ್ಲಿನೇ ಬಲಿ ಕೊಡೋದು ಮಾರಂತಾಯಿಗೆ ಜಾತ್ರೆ ಆದಾಗ. ಇವಾಗ ಇಲ್ಲಿ ನಾವು ದೀಪ ಅಂಟಿಸೋದು. ದೀಪ ಅಂಟಿಸ್ತಾ ಅವ್ರೆ ಅವರಿಬ್ಬರು. ಎಲ್ಲ ಫುಲ್ ರಶ್ ಐತಪ್ಪ. ಏನಮ್ಮ ಕೈ ಮೇಲೆ ಬಂದು ಫುಲ್ ಬಗ್ಗಿಸಿದ್ಯಾ ಅಂತ ಹೇಳಿದ್ದು. ಯಾರು ಏನೇನು ಅಂದ್ಕೊಂಡಿದ್ರು ಹೋಗ್ರಿ. ಅಚ್ಚರಿ ರಕ್ಷಿ ಹೋಗ್ಬಾ. ಮೊದಲು ಅಷ್ಟು ಅನಿಸಿದ್ರು ಆಮೇಲೆ ಬರ್ಸ್ಕೊತಿದ್ರು. ನನ್ನ ಬಟ್ಟೆನೇ ಸುಟ್ಟೋಯ್ತು ಗಾಯ್ಸ್. ಇವ್ರದ್ದೆಲ್ಲ ತೆಗಿಯಕ್ಕೆ ಹೋಗಿ ಅನ್ಸೋಗ್ರಿ. ನಿಮಿಷ ಏನೋ ಇಂಟ್ರೆಸ್ಟಿಂಗ್ ಆಗ್ಬೇಕಂತ ಅವಳು ಏನೋ ದೇವ್ರನ್ನ ದೊಡ್ಡದಾಗಿ. ಇಲ್ಲ ನನಗೆ ದೇವ್ರ ಬಳೆ ಸಿಕ್ತು ಇಲ್ಲೆರಡು. ಸೊ ನನಗೆ ಖುಷಿ ಆಗ್ತೈತೆ ದೇವ್ರ ಬಳೆ ಸಿಕ್ಕಿರೋದಕ್ಕೆ. ನನಗೆ ಇದು ದೇವರಿಗೆ ಹಾಕಿರ್ತಾರೆ ಕೈಗೆ, ಅದರಿಂದ ಅದೇ ನನಗೆ ಫುಲ್ ಖುಷಿ ಆಗಿರೋದು ಸಿಕ್ಕಿರೋದಕ್ಕೆ. ಅಲ್ಲಿಡ್ರಿ ಕೊಡ್ರಿ ಬಳೆ ಸಿಗ್ತಾವ ಅಲ್ಲಿ. ನಮ್ಮಮ್ಮ ಪ್ರದಕ್ಷಿಣೆ ಹಾಕಕ್ಕೆ ಹೋಗ್ತಾ ಇದ್ದಾರೆ. ನಾವಿಲ್ಲಿ ಪೂಜೆ ಮಾಡ್ತಾ ಇದ್ವಲ್ಲ ಅದಕ್ಕೆ. ಯಾರೇ ತುಂಬ ಜನ ಆಗ್ಬಿಡ್ತಾರೆ, ಮತ್ತು ಕ್ಯೂವಲ್ಲಿ ಹೋಗ್ಬಿಟ್ಟು ದರ್ಶನಕ್ಕೆ ಬೇರೆ ಹೋಗ್ಬೇಕಲ್ಲ. ಆಮೇಲೆ ದರ್ಶನ ಆದಮೇಲೆ ಆಗಲ್ಲ. ಸಿಂಚೆ ಕಾಯ್ತವಳೆ ಬಳೆ ಸಿಗಲಿ ಅಂತ. ನಯನ ತಗೊಳಕ್ಕೆ ಹೋಗೋಳೆ, ಸಿಗತ್ತಾ ಇಲ್ವಾ ನೋಡೋಣ. ಅಲ್ಲಿ ಅಷ್ಟು ಜನದ ಮಧ್ಯೆ ಎಷ್ಟು ಬಳೆ ತಂದಿದ್ದಾಳೆ. ಇದು 2, ಇದು
ಕೊಡ್ರಿ ತರಿಸ್ತೀನಿ ಇಲ್ಲಿ ಇಷ್ಟು ಇನ್ನೊಂದು ಸಾರು ಬರುತ್ತೆ ಅಮ್ಮಂಗೆ ಬೇಕು. ಅಂದರೆ ಎಲ್ಲರಿಗೂ ಎರಡೆರಡು ಆಗುತ್ತೆ ಎರಡೆರಡು. ಅಮ್ಮಂಗೆ ಇದು ನಮ್ಮ ಅಮ್ಮಂಗೆ. ದೇವ್ರ ಮೇಲೆ ಸಿಕ್ಕಿರೋ ಬಳೆ ಹಾಕೊಂಡ ತಕ್ಷಣ ಒಂಥರ ಪಾಸಿಟಿವ್ ಎನರ್ಜಿ ಬರ್ರಿ. ಅಮ್ಮ ಬಂತು. ಅಮ್ಮ ದೇವ್ರದ್ದು ಎಲ್ಲನೂ ಅಷ್ಟೇ. ಇವಾಗ ಕ್ಯೂ ಒಳಗಡೆ ಹೋಗಿ ನಿಂತ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ಪರವಾಗಿಲ್ಲ, ಇವಾಗ ನಾವು ಬರೋ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಕಾಯಿ ಹೊಡ್ಸ್ಕೋಬೇಕು, ಇಲ್ಲಿ ಕಾಯಿ ಹೊಡ್ಕೊಂಡು ಬರೋಣ. ಹಾಂ ನೋಡಿ, ಅಲ್ಲಿ ಮುಗಿ ದೇವ್ರಿಗೆ. ಅಂತ ಹೊಡ್ಬಿಟ್ಟು ಹೊರಗಡೆ ಫೋಟೋ ಅಲೋ ಇಲ್ಲ, ವಿಡಿಯೋ ಫೋಟೋ ನೋಡೋಣ. ತುಂಬ ಜನ ಇದ್ರೆ ಇವಾಗ ಕಮ್ಮಿ ಆಗಿದ್ದಾರೆ. ಇನ್ನು ಒಳಗಡೆ ಟೆಂಪಲ್ ರನ್ ಮಾಡ್ತಿದ್ದೀನಿ. ಒಳ್ಳೆ ಫೇಲ್ ಆಗ್ತಾಳಂತ. ದೇವ್ರಿಗೆ ಮುಖ ಆಗುತ್ತೆ. ನನಗಂತೂ ನಂಬಿಕೆ ಇಲ್ಲ. ನಿನ್ನ ಮೇಲೆ ನಂಬಿಕೆ ಇರ್ಬೇಕು ಫಸ್ಟ್. ನೋಡ್ರಿ, ನಮ್ಮ ಅಕ್ಕ ಸುಸ್ತಾಗಿ ನಿಂತ್ಕೊಂಡ್ಬಿಟ್ಟು ಅವಳು ಕ್ಯೂನಾಗಿ. ಇನ್ನು ಮುಂದೆ ಪಾಸ್ ಆಗ್ತಿಲ್ಲ ಅಷ್ಟು. ಯಾಕೆ ನನ್ನ ಕಾಲು ನೋಡ್ತೈತಾ? ನೋಡ್ತಿದ್ದೆ, ಅದು ಬೆಳಗ್ಗೆಯಿಂದ ಓಡಾಡಿದ್ದೀನಲ್ಲ ಜಾಸ್ತಿ, ಅದಕ್ಕೆ ಕಾಲ್ ನೋಡ್ರಿ, ಇವ್ರಿಗೂ ಬಳೆ. ನೋಡಿ, ಇದೆ ಟೆಂಪಲ್ ಒಳಗಡೆ. ತುಂಬ ಹಳೇದು, ತುಂಬ ವರ್ಷದಿಂದ ಇದೆ ಟೆಂಪಲ್. ತುಂಬ ಹಳೇದು, ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಹಳೇದು ಅಂತ ಟೆಂಪಲ್. ಇವಳು ನೋಡಿ, ಇವಳು ಎಲ್ಲಿ ಕೂತವಳೆ ದೇವಸ್ಥಾನ ಒಳಗಡೆ ಬಂದು. ದೇವ್ರ ಪ್ರಸಾದ ತಗೊಂಡು ಇವಳು ಪ್ರಸಾದ ಇಸ್ಕೊಂಡು ಈಚೆ ಬಂದಿದ್ದೀವಿ. ಎಲ್ರಿಗೂ ನೋಡಿ ಎಷ್ಟು ಫ್ಲವರ್ಸ್ ಬಂದಿದೆ. ನನಗೆ ಎಷ್ಟು ಮೇಘ? ನಂದಲ್ಲಿ ಕೊಡು. ಇದು ಒಂದಲ್ವಾ? ಒಂದು ಬಂದಿದೆ ನಿನ್ಗೆ. ಇದು ಒಂದು ಹಂಗಾದ್ರೆ ನಾನು ಅನ್ಕೊಂಡಿದ್ದಾಗುತ್ತೆ. ಏನು ಮತ್ತೆ ಅಮ್ಮ 5 ಅಲ್ಲಿ ಒಳಗಡೆ ಅಲ್ಲಿ ನೋಡಿ, ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಯ್ತು ನೋಡಿ, ಇದೆ ಬಟ್ಟು ಆಗ್ಲೇ ನಾವು ಹೊತ್ಕೊಂಡ್ವಿ. ಒಳಗಡೆ ಅಲೋ ಇರ್ಲಿಲ್ಲ ವಿಡಿಯೋ ಮಾಡಕ್ಕೆ, ಅದಕ್ಕೆ ಹೋಗ್ತಾ ಇದೀವಿ ಇವಾಗ. ಅಕ್ರಮವಾಗಿ ಜಾಸ್ತಿ ಕನ್ನಡ ಮಾತಾಡ್ತಾಳೆ. ಇನ್ನೊಂದು ತಮಿಳ್ ಮಾತಾಡ್ಬೇಕು. ಸೊ ಇವಾಗ ಮನೆಗೆ ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಇದೆ, ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ದೇವಸ್ಥಾನ ಹತ್ರ ಇದೆಲ್ಲ ನೋಡಿ. ಇದು ಇವಾಗ ಈ ಸೀಸನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಇವಾಗ ನಮ್ಗೆ ಸ್ವಲ್ಪ ಶಾಪಿಂಗ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಲೇಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಪ್ಪ ಮಾಡ್ಕೊಂಡಿದ್ದಾಳೆ. ಲೇಟ್ ಆಯಿತು, ಅಷ್ಟೇ ಅಷ್ಟೊತ್ತಿದ್ದೆ. ಅಪ್ಪಾಜಿ ನೋಡಿ ಗಾಡಿ ಮೇಲೆ ಹೆಂಗೆ ಕೂತ್ಕೊಂಡೈತಿ. ನೋಡಿ ಶಾಪಿಂಗ್ ಬಂದು ಹೆಂಗೆ ಆಡ್ತಿದ್ದಾರೆ. ಪಾನಿಪುರಿ ಶಾಪಿಂಗ್ ಎಲ್ಲ ಆಗಿದೆ. ಇವಾಗ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ಪಾನಿಪುರಿ ಸಾರಿ, ಪಾನಿಪುರಿ ಇಲ್ದಂಗೆ ಮನೆಗೆ ಹೋಗೋಕೆ ಮನಸ್ಸಾಗಲ್ಲ. ಬಂದಾಗೆಲ್ಲ ಪಾನಿಪುರಿ ತಿನ್ನಲೇಬೇಕು. ಅವಾಗಲೇ ಬೆಂಗಳೂರಿಗಿಂತ ಇಲ್ಲೇ ಚೆನ್ನಾಗಿರುತ್ತೆ. ಇವಳು ಏನು ಮಾಡಿದ್ಲು, ಇಲ್ಲಿ ನಿಲ್ಸಿ ಇವ್ರೇನು ಏನೋ ಸ್ವಲ್ಪ ಇದ್ದಿದೆ ಅಮೌಂಟ್ ಕೊಟ್ಟು ಬರ್ಬೇಕಂತ ಹೋದ್ರು. ನಾವಿಲ್ಲಿ ಪಾನಿಪುರಿ ಮುಂದೆ ನಿಂತ್ಕೊಂಡು ತಿಂದೇ ಇರೋದು. ಎಷ್ಟು ಕಷ್ಟ ಕೆಲಸ. ನಾವು ಅಪ್ಪಾಜಿ ನೋಡಿ ಹಿಂಗೆ ಎಲ್ಲಿ ನೋಡಿದ್ರು ಹಿಂಗೆ ಮಲ್ಲಿ ಫೋನ್ ನೋಡ್ತಾ ಇರ್ತೀವಿ ಗಾಡಿ ಕತ್ಕೊಂಡು. ಅದು ಬೇರೆ ಥರ ಹೆಂಗೈತೆ ಸಿಂಜು? ಹೌದಾ? ಜಾಸ್ತಿ ತೋರಿಸಿದ್ದು ಇಸ್ ಮೈನ್. ಪಾನಿಪುರಿ ತಿಂಡಿ ಆಯಿತು. ಇವಾಗ ಗೋಬಿ ತಿನ್ಬೇಕನ್ನಿಸ್ತಿದೆ, ಅದಕ್ಕೆ ಗೋಬಿ ತಿನ್ನಕ್ಕೆ ಹೋಗೋಣ. ಬೆಂಗಳೂರಿಗಿಂತ ಇಲ್ಲಿ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಗೋಬಿ ತಿನ್ನೋಣ.
ಇಲ್ಲಿ ಮಾಡೋದು ಇದು ಎಲೆಕೋಸಲ್ಲಿ, ಅಲ್ಲಿ ಮಾಡೋದು ಹೂಕೋಸಲ್ಲಿ. ಇನ್ನು ಏನು ಮಾಡಿಲ್ಲ, ಅವ್ರ ಹತ್ರ ಮಾಡಕ್ಕೆ ಕೇಳಬೇಕು. ಫೈನಲಿ ಇವತ್ತಿನ ಡೇ ಮುಗಿದು, ಡೇ ಅಂತಾನೆ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ಮುಗೀತು. ಇವಾಗ ಸಂಜೆ ಆಗಿದೆ, ಅದಕ್ಕೆ ಇದೆಲ್ಲರಿಗೂ ಅಂದರೆ 5 ಜನ ಮತ್ತು ಇದು ಅರಿಶಿನ ಕುಂಕುಮ ಕೊಟ್ಟು ಎಳ್ಳು ಬೆಲ್ಲ ಮತ್ತು ಹೂವು ಕೊಡೋದಕ್ಕೆ ಹಾಕ್ತೀವಿ. ಮನೆ ಕರಿಬೋದಿಕ್ಕೆ ಅವ್ರು ಕರೆದು ಬೆಳಗ್ಗೆಯಿಂದ ನಾವು ಮನೇಲಿ ಬೇರೆ ಇರಲಿಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದೆ ಕೊಡೋದಕ್ಕೆ. ಹುಡುಗಿ ಮುಗೀತಾ ಹಬ್ಬ ಎಲ್ಲ? ಇಲ್ಲೋಡು ತಗಳ್ಳೆ ಹುಡುಗಿ ಅದು. ಸುಮ್ಮನೆ ಏನಿಲ್ಲ. ಎಲ್ಲಿವರೆಗೂ ಬಂತು ಮನೆ ಕಟ್ಟದ? ಎಲ್ಲ ಆಗೈತಮ್ಮ, ಎಲ್ಲ ಆಗೈತೆ. ಮತ್ತು ಸ್ವಲ್ಪ ಶಾಪಿಂಗ್ ಇತ್ತು, ಮುಗಿಸ್ಕೊಂಡು ಬಂದಿದ್ವಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.